ಹಿಂದೆ ಜರ್ಮನಿಯಲ್ಲಿ ಬಹುದೊಡ್ಡ ಸಂಗೀತ ಸಂಯೋಜಕನಾಗಿದ್ದವನು ಲಿಸ್ಟ್ ಅಂತ ಹೆಸರು. ಅವನು ಬದುಕಿದಾಗಲೇ ದಂತಕಥೆ ಆದವನು. ಅವನನ್ನ ಸಂಗೀತದ ಸೀಮಾ ಪುರುಷ ಅಂತ ಕರಿತಾ ಇದ್ರು. ಆಗ ನಡೆದದ್ದು ಒಂದು ಪುಟ್ಟ ಘಟನೆ. ಆ ಘಟನೆ ಲಿಸ್ಟ್ ಬರೀ ಸಂಗೀತಗಾರ ಮಾತ್ರ ಅಲ್ಲ, ಒಬ್ಬ ಶ್ರೇಷ್ಠ ಮನುಷ್ಯ ಆಗಿದ್ದ ಅನ್ನೋದನ್ನು ತೋರಿಸುತ್ತೆ. ಜರ್ಮನಿಯ ಪಟ್ಟಣವೊಂದರಲ್ಲಿ ಒಬ್ಬ ತರುಣಿ ಪಿಯಾನೋ ನುಡಿಸಿ ಜೀವನ ನಡೆಸ್ತಾ ಇದ್ಲು. ಈ ಅನಾಮಧೇಯ ಹುಡುಗಿ ಸಂಗೀತ ಕೇಳೋಕೆ ಎಷ್ಟು ಜನ ಬರ್ತಾರೆ? ಪಾಪ ಪಿಯಾನೋ ನುಡಿಸ್ತಾ ಇದ್ಲು, ಕಷ್ಟದಿಂದ ಜೀವನ ನಡೀತಾ ಇತ್ತು. ಯಾವುದೋ ಒಂದು ಕಾರ್ಯಕ್ರಮ ಸಿಗಬೇಕು, ಒಂದಿಷ್ಟು ದುಡ್ಡು ಕೊಡೋರು, ಮತ್ತೆ ಬೆನ್ನು ಹತ್ತಿ ಹೋಗ್ಬೇಕು, ಕಾರ್ಯಕ್ರಮ ಕೊಡಿ ಅಂತ ಕೇಳಬೇಕು, ಯಾರೋ ಪ್ರೀತಿ ಮತ್ತೆ ನಡಿಬೇಕು. ಆಕೆ ಒಂದು ಹೊಸ ಯೋಚನೆ ಮಾಡಿದ್ಲು. ತಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ಲಲ್ಲ, ಒಂದು ಜಾಹೀರಾತು ರೆಡಿ ಮಾಡಿದ್ಲು. ಹೋರ್ಡಿಂಗ್ ಹಾಕ್ಬೇಕು, ಪೋಸ್ಟರ್ ಹಾಕ್ಬೇಕು. ಆ ಜಾಹೀರಾತಲ್ಲಿ ಕಾರ್ಯಕ್ರಮದ ವಿವರ ಕೊಡೋದ್ರಲ್ಲಿ ಇಂಥ ಜಾಗ, ಇಂಥ ಸಮಯ, ಇಷ್ಟು ಸಮಯ ಎಲ್ಲ ಹಾಕೋದ್ರ ಜೊತೆಗೆ ಅದ್ರ ಕೆಳಗಡೆ ತಾನು ಖ್ಯಾತ ಸಂಗೀತಗಾರನಾದ ಲಿಸ್ಟನ ಶಿಷ್ಯೆ ಅಂತ ಬರ್ಕೊಂಡ್ಲಿ. ಲಿಸ್ಟ್ ಅಂದ್ರೆ ದೊಡ್ಡವನು, ದಂತಕತೆ, ಅವನ ಶಿಷ್ಯ ನಾನು ಅಂತ ಹಾಕೊಂಡಿದ್ದೆ. ಎಲ್ರಿಗೂ ಆಶ್ಚರ್ಯ, ಅರೇ ಲಿಸ್ಟನ ಶಿಷ್ಯ ಅನ್ನೋ ಕಾರ್ಯಕ್ರಮ ಚೆನ್ನಾಗಿ ಇರಬೇಕು ಅಂತ ಜನ ಬಂದು ನೋಡೋಕೆ ಶುರು ಮಾಡಿದ್ರು. ಖುಷಿ ಆಯ್ತು, ಪ್ರೋಗ್ರಾಮ್ ಚೆನ್ನಾಗಾಯ್ತು. ಹೀಗಾದ ಹುಡುಗಿ ಧೈರ್ಯ ಬಂತು. ಹೀಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೀಗೆ ಜಾಹೀರಾತು ಕೊಡೋಕೆ ಶುರು ಮಾಡಿದ್ದು. ಅಷ್ಟೇ ಅಲ್ಲ, ಪ್ರತಿ ವೇದಿಕೆಯಿಂದ ತಾನು ಲಿಸ್ಟನ ಶಿಷ್ಯ ಅಂತ ಹೇಳೋಕೆ ಶುರು ಮಾಡಿದ್ಲು. ತಾನೇ ಸ್ಟೇಜ್ ಮೇಲೆ ಹೇಳ್ತಿದ್ದು ಲಿಸ್ಟನ ಶಿಷ್ಯ ನಾನು ಅಂತ. ಜನ ಇದನ್ನು ನಂಬೋಕೆ ಶುರು ಮಾಡಿದ್ರು. ಆದರೆ ಎಷ್ಟು ದಿವಸ ನಡೀತದೆ ಇದು? ಆ ಹುಡುಗಿ ಒಂದು ಆಘಾತ ಕಾದಿತ್ತು. ಒಂದು ಭಾನುವಾರ ಆಕೆ ದೊಡ್ಡ ಕಾರ್ಯಕ್ರಮ ಬರ್ಲಿನ್ ನಗರದಲ್ಲಿ ಗೊತ್ತಾಗಿತ್ತು. ಜಾಹೀರಾತುಗಳನ್ನು ಹಚ್ಚಿದ್ರು, ಅದನ್ನೆಲ್ಲ ಬರೆದಿದ್ರು. ಲಿಸ್ಟನ ಶಿಷ್ಯೆ ಕಾರ್ಯಕ್ರಮ ಕೊಡ್ತಾಳೆ ಇವತ್ತು, ದೊಡ್ಡ ಕಾರ್ಯಕ್ರಮ ಅಂತ ಹೆಸರು ಹಾಕಿದ್ರು. ಆದರೆ ಅದರ ಹಿಂದಿನ ದಿನ ಅಂದರೆ ಶನಿವಾರ ಮಹಾನ್ ಕಲಾವಿದ ಲಿಸ್ಟ್ ಬರ್ಲಿನಿಗೆ ಬರ್ತಾನೆ ಅಂತ ಗೊತ್ತಾಯ್ತು. ಆಕೆ ಎದೆ ಬಿರಿತು. ಲಿಸ್ಟನಿಗೆ ತಾನು ಸುಳ್ಳು ಹೇಳುತ್ತಿರೋದು ಅವನು ಏನ್ ಮಾಡ್ಬೋದು? ತಾನೇ ಹುಡುಗಿ ಗುರು ಅಲ್ಲ ಅಂತ ಹೇಳಿಕೆ ಕೊಟ್ರೆ ತನ್ನ ಜೀವನ ಮುಗಿದಂತೆ. ಹುಡುಗಿ ತಳಮಳಿಸಿ ಹೋದ್ಲು. ಒಂದು ನಿರ್ಧಾರಕ್ಕೆ ಬಂದ್ಲು. ಮರುದಿನ ಹೋಗಿ ಲಿಸ್ಟ್ ಇಳ್ಕೊಂಡಿದ್ನಲ್ಲ ಹೋಟೆಲಿಗೆ ಹೋದ್ಲು. ಅವನ ಕಾರ್ಯದರ್ಶಿಯನ್ನ ಕಾಡಿ ಬೇಡಿ ಒಂದು 5 ನಿಮಿಷ ಕೊಡಪ್ಪ, ಕಲಾವಿದನ ಭೇಟಿ ಆಗ್ಬೇಕು. ಹೋಗಿ ಒಳಗಡೆ ಹೋದ ತಕ್ಷಣ ದಪ್ಪ ಅಂತ ಒಂದು ಕಾಲ ಮೇಲೆ ಬಿದ್ಲು. ಬಿಕ್ಕಿ ಅಳೋಕ್ ಶುರು ಮಾಡಿದ್ಲು. ತಾನು ಮಾಡಿದ ಅಪರಾಧವನ್ನು ಬಣ್ಣಿಸಿ ಹೇಳಿದ್ಲು. ಕ್ಷಮಿಸ್ಬೇಕು ಅಂತ ಬೇಡ್ಕೊಂಡ್ಲು. ತಾನು ಬಾಲ್ಯದಲ್ಲೇ ಅನಾಥಳದಂತ ಹುಡುಗಿ, ಸಂಗೀತದ ಹೊರತು ತನಗೆ ಬೇರೆ ಯಾವುದೂ ಪರಿಣಿತಿ ಇಲ್ಲ, ಇದನ್ನೇ ಜೀವನಾಧಾರವಾಗಿ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ಲು. ಜನರು ಸಹಕಾರ ಪಡೆಯೋದಕ್ಕೆ, ಮೆಚ್ಚುಗೆ ಪಡ್ಕೊಳ್ಳೋಕೆ ತಮ್ಮಂತ ದೊಡ್ಡ ಮಹಾನ್ ಕಲಾವಿದ ಶಿಷ್ಯ ಅಂತ ಪ್ರಚಾರ ಮಾಡಿದ್ದನ್ನು ಕೂಡ ಹೇಳಿದ್ಲು. ಯಾವುದನ್ನು ಮುಚ್ಚಿಟ್ಕೊಳ್ಳಿಲ್ಲ. ಲಿಸ್ಟ್ ಕೇಳ್ತಾನೇ ಇದ್ದ. ಅವನ ಕರುಣೆ ತುಂಬಿದ ಕಣ್ಣುಗಳಿಂದ ಆಕೆ ನೋಡಿದ. ಆಯ್ತು ಮಗು, ತಪ್ಪು ಮಾಡಿದ್ಯಾ ನೀನು, ಇರ್ಲಿ ಬಿಡು, ನಾವೆಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡ್ತೀವಿ, ಇರ್ಲಿ, ನಾನೀಗ ನೀನು ಪಿಯಾನೋ ನುಡಿಸೋದನ್ನು ಕೇಳ್ಬೇಕಲ್ಲ ಅಂದ. ಆಕೆ ಗಾಬರಿ. ಅಂಥ ಸಂಗೀತಗಾರನ ಮುಂದೆ ತಾನು ನುಡಿಸೋದ? ಆತ ಬಿಡ್ಲಿಲ್ಲ, ಬಾ ಅವಂದೇ ಪಿಯಾನೋ ಇತ್ತಲ್ಲ ಒಳಗಡೆ ಕರೆಸ್ದ, ನುಡಿಸು ಅಂತ. ಆಕೆ ಮೊದಲು ಹೆದರಿಕೆ ತಪ್ಪಾಗಿ ನುಡಿಸಿದ್ಲು. ನಂತರ ಧೈರ್ಯದಿಂದ ಚೆನ್ನಾಗಿ ನುಡಿಸಿದ್ಲು. ಒಂದು ಅರ್ಧ ಗಂಟೆ ತಾಳ್ಮೆಯಿಂದ ಕೇಳಿಸ್ಕೊಂಡ ಲಿಸ್ಟ್. ಕೆಲವು ಬದಲಾವಣೆ ಮಾಡು, ಇಲ್ಲಿ ಹೀಗೆ ಮಾಡು, ಇದು ಹೀಗೆ ಮಾಡು, ಧ್ವನಿ ಇಲ್ಲಿ ಸ್ವಲ್ಪ ಏರಿರಲಿ, ಸ್ವಲ್ಪ ಕಮ್ಮಿ ಇರಲಿ, ಇಲ್ಲಿ ಇದನ್ನು ಹೀಗೆ ಮಾಡು ಅಂತ ಕೆಲವು ಸೂಚನೆಗಳನ್ನ ಕೊಟ್ಟ. ನಂತರ ಹೇಳ್ತಾ, ನೋಡು ಮಗು, ನಾನೀಗ ಕೆಲವು ಟಿಪ್ಪಣಿ ಕೊಟ್ಟಿದ್ದೇನಲ್ಲ, ಅದರಿಂದ ಗುರುವಾಗಿದ್ದೇನೆ, ನೀನು ನನ್ನ ಶಿಷ್ಯೆ, ಆದ್ದರಿಂದ ನೀನು ಜಾಹೀರಾತಿನಲ್ಲಿ ಯಾವ ತಪ್ಪೂ ಇಲ್ಲ. ಅಲ್ಲದೆ ಇನ್ನೊಂದು ವಿಷಯವನ್ನು ಸೇರಿಸ್ಬಿಡು, ನೀನು ಜಾಹೀರಾತೊಳಗೆ ಇನ್ನೊಂದು ಸೇರಿಸು. ಅದೇನಂದ್ರೆ, ನಾಳೆ ನಿನ್ನ ಕಾರ್ಯಕ್ರಮ ಇದೆಯಲ್ಲ ಭಾನುವಾರ, ಆ ಕಾರ್ಯಕ್ರಮದಲ್ಲಿ ನಿನ್ನ ಗುರು ಲಿಸ್ಟ್ ಕೂಡ ಕೊನೆಗೆ ಅರ್ಧ ಗಂಟೆ ವಾದ್ಯ ನುಡಿಸ್ತಾರೆ ಅಂತ ಹೇಳು. ಆಕೆ ಗಾಬರಿ ಆದ, ಮಾತು ನಿಂತು ಹೋಯ್ತು. ಅದರಂತೆ ಜಾಹೀರಾತು ಹೋಯ್ತು. ಲಿಸ್ಟನ್ನು ಶಿಷ್ಯೆ ಕಾರ್ಯಕ್ರಮ ಮಾಡ್ತಾಳೆ. ಅಷ್ಟೇ ಅಲ್ಲ, ಕಾರ್ಯಕ್ರಮದ ಕೊನೆಯ ಅರ್ಧ ಗಂಟೆಯನ್ನ ಲಿಸ್ಟೇ ನಡೆಸ್ಕೊಡ್ತಾರೆ ಅಂತ ಜನ ಹುಚ್ಚದ್ದು ಕಾರ್ಯಕ್ರಮಕ್ಕೆ ಬಂದರು. ಇದು ನಿಜವಾದ ಗುರು ಮಾಡುವಂಥ ಕಾರ್ಯ, ಮಹಾನ್ ಕಲಾವಿದ ಮಾಡಿದ ಸಾರ್ಥಕ ಕಾರ್ಯ. ಕೇವಲ ದರ್ಪದಿಂದ, ಅಹಂಕಾರದಿಂದ ತರುಣ ಕಲಾವಿದರನ್ನ ಹೆದರಿಸಿ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸದೆ ಅವರ ತಪ್ಪುಗಳನ್ನು ಕರುಣೆಯಿಂದ ಗಮನಿಸಿ ತಿದ್ದಿ ಬೆಳೆಸ್ತಾನೆ. ಬರೀ ಕಲಾವಿದರನ್ನು ಬೆಳೆಸೋದಿಲ್ಲ, ಕಲೆಯ ಪರಿಧಿಯನ್ನು ವಿಸ್ತಾರ ಮಾಡ್ತಾನೆ.
ಇದು ಮಹಾನ್ ಗುರು ಲಿಸ್ಟ್ ಮಾಡಿದಂಥ ಕೆಲಸ.